ನೇರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಆದರೆ ಇವತ್ತು ಧರ್ಮವೇ ರಾಜಕಾರಣ ಎಂಬಂತಾಗ್ತಾ ಇದೆ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಎರಡು ಪ್ರಶ್ನೆ ಇಲ್ಲ. ಯಾವ ರೀತಿಯ ಧರ್ಮ ಇರಬೇಕು ಅನ್ನೋದನ್ನು ನೋಡಬೇಕು. ರಾಜಕಾರಣದಲ್ಲಿ ಯಾವ ರೀತಿಯ ಧರ್ಮ ಇರಬೇಕಂದ್ರೆ ಪ್ರಜೆಗಳ ಅಭಿವೃದ್ಧಿಯ ಪರವಾದ ಧರ್ಮ ಇರಬೇಕು. ವೈಯಕ್ತಿಕವಾದಂತಹ ಒಂದೊಂದು ಧರ್ಮದ ಅನುಯಾಯಿಗಳ ಪರಂಪರೆಯ ರಾಜಕಾರಣ ಇರಬಾರ್ದು. ಅದು ಬಹಳ ದೊಡ್ಡ ಸೋಲು ಇವತ್ತು ನಮಗೆ. ರಾಜಕಾರಣದಲ್ಲಿ ಧರ್ಮ ಬೇಕೇ ಬೇಕು. ಇವತ್ತು ಧರ್ಮ ಅನ್ನೋದೇ ದೊಡ್ಡ ರಾಜಕಾರಣ ಆಗ್ಬಿಟ್ಟಿದೆ. ಅದಂತೂ ಎರಡು ಪರವಾಗಿ, ಅದರಲ್ಲಿ ಎರಡು ಮಾತೇನೇ ಇಲ್ಲ. ಧರ್ಮ ರಾಜಕಾರಣವೇ ಇವತ್ತಿನ ರಾಜಕಾರಣ. ಧರ್ಮ ರಾಜಕಾರಣ ಅನ್ನತಕ್ಕಂಥ ಶಬ್ದವೇ ಬಹಳ ದೊಡ್ಡದು. ಇವತ್ತು ಧರ್ಮ ರಾಜಕಾರಣವಾಗಿ ಪರಿವರ್ತನೆ ಹೊಂದಿದೆ. ಹಾಗಾಗಿ ಈ ರಾಜಕಾರಣದಲ್ಲಿ ಧರ್ಮ ಭಾಳ ಪಾತ್ರವನ್ನು ವಹಿಸ್ತಾ ಇದೆ. ಧರ್ಮದೊಳಗೂ ರಾಜಕಾರಣದ ಪಾತ್ರ ವಹಿಸ್ತಾ ಇದೆ. ನಾವು ಬಹಳ ಬೇಗ ಇಬ್ಬರು ಎಚ್ಚರ ವಹಿಸಿಕೊಳ್ಬೇಕು. ಇಲ್ಲದೇ ಅಪಾಯ ತಪ್ಪಿದಲ್ಲ. ನಾವಿಬ್ಬರು ಬೇಗ, ಯಾಕಂದರೆ ಈ ಸಮಾಜದಲ್ಲಿ ನಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ. ಜಾತಿ ಧರ್ಮದ ವಿಚಾರ ಬಂದಾಗ ಸ್ವಾಮೀಜಿಗಳು ಬೊಬ್ಬೆ ಹೊಡಿತಾರೆ, ಹರಿಯಾಯ್ತಾರೆ. ಆದರೆ ಸಾಮಾಜಿಕ ಜಾಡ್ಯಗಳನ್ನು ತೊಳೆಯುವಂತಹ ವಿಚಾರ ಬಂದಾಗ, ಸಾಮಾಜಿಕ ಹೊಣೆಗಾರಿಕೆಯ ಪ್ರಶ್ನೆ ಬಂದಾಗ ಮೌನಕ್ಕೆ ಶರಣಾಗ್ತಾರೆ. ನಿದ್ರೆ ಮಾಡಿದವರನ್ನು ಎಬ್ಬಿಸಬಹುದು, ಆದರೆ ನಿದ್ರೆ ಮಾಡಿದ ಸೋಗಿನಲ್ಲಿ ನಟಿಸೋರನ್ನ ಎಬ್ಬಿಸೋದು ಕಷ್ಟ ಆಗ್ತದೆ. ನಮಗೆ ಎಲ್ಲರಿಗೂ ಅರಿವಿನ ಪ್ರಜ್ಞೆ ಇದೆ. ಯಾರಿಗೆ ಅರಿವಿನ ಪ್ರಜ್ಞೆ ಇಲ್ಲ ಈ ಸಮಾಜದಲ್ಲಿ? ತಪ್ಪು ಮಾಡಬಾರ್ದು ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ಯಾರಿಗಿಲ್ಲ? ಎಲ್ಲರಿಗೂ ಇದೆ. ಪ್ರತಿಯೊಬ್ಬರಿಗೂ ಮೋಸ ಮಾಡಬಾರ್ದು ಅನ್ನತಕ್ಕಂಥದ್ದು ಗೊತ್ತಿಲ್ಲವೇ? ನಾನು ದುಡಿದಿರ್ತಕ್ಕಂಥ ಹಣದಲ್ಲಿ ನಾನು ಹೇಗೆ ಸೇವೆ ಮಾಡಬೇಕನ್ನತಕ್ಕಂಥ ಅರಿವಿನ ಪ್ರಜ್ಞೆ ಇಲ್ಲವೇ? ಅಧಿಕಾರಿ ವರ್ಗದವರಿಗಾಗಲಿ, ರಾಜಕಾರಣಿಗಳಿಗಾಗಲಿ, ಒಬ್ಬ ಕಸಗುಡಿಸುವವನಿಗಾಗಲಿ, ಒಬ್ಬ ಶಿಕ್ಷಕನಿಗಾಗಲಿ, ಈ ಸಮಾಜದಲ್ಲಿ ಅವರವರ ಕೆಲಸ ಕಾರ್ಯಗಳಲ್ಲಿ ಪ್ರತಿಯೊಬ್ಬರಲ್ಲಿಯೂ ಪ್ರಾಮಾಣಿಕತೆ ಬಂದುಬಿಟ್ರೆ ಲೋಕಾಯುತ ಅನ್ನತಕ್ಕಂಥ ಅವಶ್ಯಕತೆ ಇಲ್ಲ. ಅದರ ಅವಶ್ಯಕತೆ ಇಲ್ಲ. ಇವತ್ತು ಧರ್ಮದ ಪ್ರಚಾರವನ್ನು ಮಾಡತಕ್ಕಂಥ ಮಠಾಧೀಶರ ಜೊತೆಯಲ್ಲಿ ಸಮಾಜವೂ ಅಷ್ಟೇ ಜವಾಬ್ದಾರಿತವಾಗಿರಬೇಕಾಗಿರ್ತಕ್ಕಂಥದ್ದು. ಸಮಾಜ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದಂತೆ ಸೋಲ್ತಾ ಇದೆ. ರಾಜಕಾರಣಿಗಳ ಜೊತೆಯಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಪ್ರಭು ಪರಂಪರೆ ಒಳಗಡೆ ಪ್ರಜಾಪ್ರಭುತ್ವದ ಧರ್ಮವನ್ನು ತಂದವನು ಬಸವಣ್ಣ. ಪ್ರಭು ಪರಂಪರೆ ಇತ್ತು, ಅದರೊಳಗಡೆ ಪ್ರಜಾಪ್ರಭುತ್ವದ ಧರ್ಮವನ್ನು ತಂದ. ಹೌದು. ಅನುಭವ ಮಂಟಪದ ಕಾನ್ಸೆಪ್ಟೇ ಬಹಳ ದೊಡ್ಡದಲ್ಲಿ. ಅನುಭವ ಮಂಟಪ ಅನ್ನತಕ್ಕಂಥದ್ದು ಇಡೀ ಸಮಷ್ಟಿ ಅಭಿವೃದ್ಧಿಯ ಕೇಂದ್ರವಾಗಿ ಪರಿವರ್ತನೆಗೊಂಡಿರ್ತಕ್ಕಂಥದ್ದು. ಅಲ್ಲಿ ವಿಚಾರ ಮಾಡಬೇಕು. ಹರಿಹರ ತನ್ನ ರಗಳೆಯಲ್ಲಿ ಬರೀತಾನೆ, 12,000 ಜನ ಪುಣ್ಯಾಂಗ್ಯರನ್ನಾಗಿ ಮಾಡಿದ ಆತ ನಮ್ಮ ಸಂಗನ ಬಸವಣ್ಣ ಅಂತ. ಔಷಧಿಗೆ ಒಬ್ಬ ವೇಶ್ಯೆ ಸಿಗ್ತಿರಲಿಲ್ಲ ಅಂತ. ಆ ರೀತಿ ಕಲ್ಯಾಣ ರಾಜ್ಯವನ್ನು ಕಟ್ಟಿದವನು ಬಸವಣ್ಣ. ನ್ಯಾಯ ಕೊಡ್ತಕ್ಕಂಥದ್ದು ಅನುಭವ ಮಂಟಪದಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ತಿತ್ತು, ಪ್ರತಿಯೊಬ್ಬರಿಗೂ ಸಮಾನತೆ ವ್ಯವಸ್ಥೆ ಸಿಗ್ತಿತ್ತು. ಆ ಕೆಲಸ ವಿಧಾನಸೌಧ ಮಾಡಬೇಕಾಗಿರ್ತಕ್ಕಂಥದ್ದು. ಆ ಕೆಲಸಕ್ಕೆ ಪ್ರೋತ್ಸಾಹವನ್ನು ನೀಡಬೇಕಾದವರು ಮಠಾಧೀಶರು. ಯಾವ ಕೆಲಸ? ಇಲ್ಲಿ ಎಲ್ಲ ಅಭಿವೃದ್ಧಿಯ ಕೆಲಸಕ್ಕೆ ನಾವಿಬ್ಬರು ಪೂರಕ ಆಗಬೇಕು, ಆಗಲೇಬೇಕು. ನಾವು ವಿಧಾನಸೌಧದಲ್ಲಿ ಓಟ್ ಹಾಕಿ ಕಳಿಸಿದವರು ನಾವು, ನಮಗೂ ಜವಾಬ್ದಾರಿ ಇರಬೇಕಲ್ಲ. ಅವರು ಎಚ್ಚರ ತಪ್ಪಿದಾಗ ಎಚ್ಚರಿಸುವ ಶಕ್ತಿಯು ನಮ್ಮಲ್ಲಿರಬೇಕಲ್ಲ. ಕೇವಲ ಒಂದು ಚುನಾವಣೆಯ ಸಂದರ್ಭದಲ್ಲಿ ಅವರು ಕೊಡುವಂಥ ಹೆಂಡ, ಅವರು ಕೊಡುವಂತಹ ಬಟ್ಟೆ, ಅವರು ಕೊಡುವಂಥ ದುಡ್ಡಿಗೆ ನಾವು ಯಾರು ಕೈ ಚಾಚಬಾರ್ದು. ಪ್ರಜೆಗಳು ನಾವು ದುಡಿದು ತಿನ್ನುತ್ತೇವೆ ಅನ್ನತಕ್ಕಂತಹ ಛಲ ನಮ್ಮಲ್ಲಿ ಬರಬೇಕಾಗಿರ್ತಕ್ಕಂಥದ್ದು. ನಮಗೆ ಇಂದ್ರಬಲ ಬೇಕಾಗಿಲ್ಲ, ನಮಗೆ ಚಂದ್ರಾಬಲ ಬೇಕಾಗಿಲ್ಲ, ನಮಗೆ ತಾರಾಬಲ ಬೇಕಾಗಿಲ್ಲ, ನಮಗೆ ಪಂಚಾಂಗದ ಬಲ ಬೇಕಾಗಿಲ್ಲ. ನಮಗೆ ನಮ್ಮ ತೋಳು ಬಲದಿಂದ ಬದುಕ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಬರಬೇಕಾಗಿರ್ತದೆ. ಆ ಕೆಲಸವನ್ನು ಬಸವಣ್ಣ ಮಾಡ್ಕೋತಾ ಬಂದರು. ಹಾಗಾಗಿ ಆ ಕೆಲಸ ಜಾರಿಗೆ ಬಂತು. ಆದರೆ ಇವತ್ತು ಅನುಭವ ಮಂಟಪದ ರೀತಿಯಲ್ಲಿ ವಿಧಾನ ಪರಿಷತ್ತು, ವಿಧಾನಸಭೆ ನಡೆಸಬೇಕು. ನಮ್ಮ ರಾಜಕಾರಣಿಗಳು ಸಮಾಜದ ವ್ಯವಸ್ಥೆ ಮೇಲೆ ಬೆಳೀತಾರೆ, ಸಮಾಜವಾದ ತತ್ವದ ಮೇಲೆ ಆದರ್ಶವನ್ನು ರೂಢಿಸಿಕೊಳ್ತಾರೆ. ಸಮಾಜ ವ್ಯವಸ್ಥೆ ರಾಜಕಾರಣದವಾಗಿ ಪರಿವರ್ತನೆಗೊಂಡು ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದ ನಂತರ ಸಮಾಜವಾದ ಮತ್ತು ಸಮಾಜದ ವಿಚಾರಗಳಿಂದ ದೂರ ಸರಿದು ಪುನಃ ಎಲ್ಲೋ ಒಂದು ಕಡೆಗೆ ಅವರು ತಮ್ಮ ವ್ಯವಸ್ಥೆಯದ ಜೊತೆಯಲ್ಲಿಯೇ ಹೊಂದಿಕೊಂಡು ಹೋಗ್ತಕ್ಕಂಥ ಮನೋಸ್ಥಿತಿಯಲ್ಲಿರ್ತಕ್ಕಂಥ ರಾಜಕಾರಣಿಗಳನ್ನು ನೋಡಿ ನಮಗೆ ನೋವಾಗ್ತದೆ. ಧರ್ಮಾಧಾರಿತವಾದ ರಾಜಕಾರಣವನ್ನು ಇಟ್ಟುಕೊಂಡು ಅಧಿಕಾರಕ್ಕೆ ಬರುವಂಥ ರಾಜಕಾರಣಿಗಳನ್ನು ನೋಡಿದ್ರೂ ಸಹ ಅದು ನಮಗೆ ನೋವಾಗ್ತದೆ. ಇದು ಬಹಳ ದೊಡ್ಡ ಅಪರಾಧವಾಗಿ ಪರಿವರ್ತಿಸ್ತದೆ ಸಮಾಜದಲ್ಲಿ. ವೀರಶೈವ ಮತ್ತು ಒಕ್ಕಲಿಗ ಪ್ರಾಬಲ್ಯದಲ್ಲಿ ಕರ್ನಾಟಕದ ರಾಜಕಾರಣ ನಲಿಗೂ ಹೋಗಿದೆ. ಡೆಮಾಕ್ರಸಿ ಒಳಗಡೆ ಪ್ರಜಾಪ್ರಭುತ್ವದಲ್ಲಿ ನಮಗೆಲ್ಲರಿಗೂ ಸಹ ಧರ್ಮಗ್ರಂಥ ಕಾನ್ಸ್ಟಿಟ್ಯೂಷನ್ ಆಗಬೇಕು. ಅದನ್ನು ಬಿಟ್ಟು ಜಾತಿ ವ್ಯವಸ್ಥೆಯ ರಾಜಕಾರಣವೂ ಮಹಾ ಅಪರಾಧ, ಧರ್ಮ ವ್ಯವಸ್ಥೆಯ ರಾಜಕಾರಣವೂ ಬಹಳ ದೊಡ್ಡ ಅಪರಾಧ. ಅಥವಾ ವೀರಶೈವರು ಅಥವಾ ಲಿಂಗಾಯತರು ಅಥವಾ ಒಕ್ಕಲಿಗರು ಅಥವಾ ಕುರುಬರು ಅಥವಾ ದಲಿತರು
ಈ ರೀತಿಯ ವ್ಯವಸ್ಥೆಗಳು ಎಲ್ಲರಲ್ಲಿ ದೂರ ಸರಿಬೇಕು. ಈ ಮನೋಭಾವನೆಗಳು ಎಲ್ಲ ವರ್ಗಗಳ ಶೋಷಿತರ ಪರವಾದಂತಹ ಎಲ್ಲ ಕಲ್ಯಾಣ ಕರ್ನಾಟಕ. ಕಲ್ಯಾಣ ಕರ್ನಾಟಕ ಆಗಬೇಕು. ಎಲ್ಲ ವರ್ಗದ ಶೋಷಿತರ ಪರವಾದಂಥ ಕಲ್ಯಾಣ ಕರ್ನಾಟಕ. ಸ್ವಾಮೀಜಿ, ಕೊನೆಯದಾಗಿ ಇತ್ತೀಚಿನ ದಿನಗಳಲ್ಲಿ ಸನ್ಯಾಸಿಗಳ ಮೇಲೂ ಅನೇಕ ಗುರುತರವಾದಂತಹ ಆರೋಪ ಕೇಳಿ ಬರ್ತಾ ಇದ್ದಾವೆ. ಲೆಕ್ಕಾಚಾರ ತಪ್ಪಿದ್ದಲ್ಲಿ? ಒಂದು ಸನ್ಯಾಸ ಜೀವನ ಅನ್ನತಕ್ಕಂಥದ್ದು ಮುಖ್ಯವಾಗಿ ಅವರ ಮನಸ್ಸಿನ ಮೇಲೆ ಇರತಕ್ಕಂಥ ಸಾಧನೆಯ ಪಥ. ಅದು ಆ ಮನಸ್ಸನ್ನು ಸಾಧಿಸುವಂಥ ಶಕ್ತಿ ನಮ್ಮಲ್ಲಿ ಕುಂದಿದಾಗ ವ್ಯಕ್ತಿ ತನ್ನೊಳಗೆ ತಾನು ಹೊರಟೋಗ್ತಾನೆ. ವ್ಯಕ್ತಿ ಈ ಸಮಾಜದ ನಿಸರ್ಗದ ಕೂಸು, ಧರ್ಮದ ಕೂಸಲ್ಲ. ಅವನು ಧರ್ಮದ ಕೈಗೊಂಬೆಯಲ್ಲ. ಸ್ವಾಮಿಗಳಾಗಲಿ, ನಾವಾಗಲಿ, ನೀವಾಗಲಿ ಯಾರೂ ಧರ್ಮದ ಕೈಗೊಂಬೆಗಳಲ್ಲ. ನಾವು ನಿಸರ್ಗದ ಕೈಗೊಂಬೆಗಳು. ನಾವು ಈ ನಿಸರ್ಗದ ಪಾಠವನ್ನು ಗೆಲ್ಲಬೇಕಾದರೆ ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ಬಸವಣ್ಣನವರು ಬಹಳ ಸುಂದರವಾದ ಧರ್ಮವನ್ನು ಕೊಟ್ಟಿದ್ದಾರೆ. ಉಂಡು ಉಪವಾಸಿ, ಬಳಸಿ ಬ್ರಹ್ಮಚಾರಿ ಅಂತ. ಹಾಗಾಗಿ ಎಲ್ಲೋ ಒಂದು ಕಡೆ ಅಧಪತನ ಆಗ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅವೆಲ್ಲವೂ ಸಹ ಸನ್ಯಾಸಿಗಳ ಮೇಲೆ ಬೆರಳು ತೋರಿಸ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದರೂ ಸಹ ಇವತ್ತು ಸಮಾಜದಲ್ಲಿಯೂ ಸಹ ನಾವೆಲ್ಲರೂ ಪಾವಿತ್ರ್ಯತೆಯನ್ನು ಹೊಂದಬೇಕು. ಸನ್ಯಾಸಿ ಅಷ್ಟೇ ಪಾವಿತ್ರ್ಯ ಅಲ್ಲ. ಇವತ್ತು ಪ್ರತಿಯೊಬ್ಬರೂ ಆ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಬೇಕು. ಸನ್ಯಾಸಿ ಬ್ರಹ್ಮಚರ್ಯ ಜೀವನವನ್ನು ಪಾಲನೆ ಮಾಡಬೇಕನ್ನತಕ್ಕಂಥದ್ದು ಒಂದು ಧಾರ್ಮಿಕ ತತ್ವದ ತಳಹದಿಯ ಮೇಲೆ ನೋಡ್ತಕ್ಕಂಥದ್ದು ಇದೆಯಲ್ಲ, ಅದು ಕೇವಲ ಧಾರ್ಮಿಕ ತತ್ವದ ತಳಹದಿಯ ಮೇಲೆ ನೋಡಿ ಸನ್ಯಾಸಿಯನ್ನು ಅಪರಾಧಿ ಮಾಡ್ತಕ್ಕಂಥ ವ್ಯವಸ್ಥೆಯೂ ನಿಲ್ಲಬೇಕು. ಆ ಸನ್ಯಾಸಿಯೂ ಸಹ ಪ್ರಾಮಾಣಿಕವಾಗಿರಬೇಕು. ಸಮಾಜವೂ ಸಹ ಆದರ್ಶ ವ್ಯಕ್ತಿತ್ವದ ನೈತಿಕತೆಯ ಧರ್ಮದ ಪ್ರಜಾನಿಧಿಗಳಾಗಿ ಬದುಕಬೇಕಂತಕ್ಕಂಥ ವ್ಯವಸ್ಥೆನ ಕಾಣಬೇಕು ಸಮಾಜ. ನಿಮ್ಮ ಬಿಡುವಿಲ್ಲದ ಪ್ರವಾಸದ ನಡುವೆ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ, ಮುಕ್ತವಾಗಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು. ಶರಣಾರ್ಥಿಗಳು ತಮಗೂ ಸಹ. ಇದು ಈ ವಾರದ ನೇರ ಮಾತು ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಗಣ್ಯರೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.